ಸಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿಯ ಪೂರ್ವಸಿದ್ಧತಾ ಪರೀಕ್ಷೆಗಳು ಸಮೀಪಕ್ಕೆ ಬಂದಿರುವ ಈ ಹೊತ್ತಿನಲ್ಲಿ ನಾವು ದ್ವಿತೀಯ ಪಿ ಯು ಸಿಗೆ ಸಂಬಂಧಪಟ್ಟ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಗಳನ್ನು ಚರ್ಚೆ ಮಾಡ್ತಾ ಸಾಗೋಣ. ಮೊದಲಿಗೆ ನಾವು ಆಯ್ದುಕೊಂಡಿರ್ತಕ್ಕಂಥ ಒಂದು ಟಾಪಿಕ್ ಆರ್ಟಿಕಲ್ಸ್. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ 3 ಆರ್ಟಿಕಲ್ಗಳಿದ್ದಾವೆ. ಒಂದನೇದು ಹಾಗೆ ನೋಡಿದರೆ ನಾವು ಡಿವೈಡ್ ಮಾಡಿ ನೋಡಿದಾಗ ಅದು ಡೆಫಿನೆಟ್ ಆರ್ಟಿಕಲ್ ಮತ್ತು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಆಗುತ್ತೆ. ಎರಡೇ ಆರ್ಟಿಕಲ್ ಅಂತ ತೋರಿಸ್ತಾರೆ. ಆದರೆ ಇಲ್ಲಿ ನಾವು ಬಳಸುವಂಥದ್ದು ಎ ಆ್ಯಂಡ್ ದ, ಈ ರೀತಿಯಾಗಿ ನಾವು 3 ರೀತಿ ಬಳಸ್ಕೊಳ್ತೀವಿ ಸ್ನೇಹಿತರೆ. ಸೊ ಮೊದಲು ಈ ಆರ್ಟಿಕಲ್ಗಳು ಯಾವ ರೀತಿಯಾಗಿ ಉಪಯೋಗ ಬರ್ತವೆ ಅನ್ನೋದ್ರ ಬಗ್ಗೆ ಮೊದಲು ಕೇಳ್ಕೊಳ್ಳೋಣ. ತದನಂತರದಲ್ಲಿ ಮುಂದಿನ ವಿಚಾರಕ್ಕೆ ಹೋಗೋಣ ಬನ್ನಿ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ನಾನು ಈಗಾಗಲೇ ತಿಳಿಸಿರುವಂತೆ ಆರ್ಟಿಕಲ್ಸ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇಲ್ಲಿ ಮೊದಲನೇದಾಗಿ ನಾನು ತೆಗೆದುಕೊಂಡಿರ್ತಕ್ಕಂಥ ಟಾಪಿಕ್ ಯಾವುದು ಅಂತಂದರೆ ಡೆಫಿನಿಟ್ ಆರ್ಟಿಕಲ್ ಅಂತೇಳ್ಬಿಟ್ಟು ನಾವು ದ ಅಥವಾ ದಿ ಅನ್ನು ಡೆಫಿನೆಟ್ ಆರ್ಟಿಕಲ್ ಎಂದು ಕರೆಯುತ್ತೇವೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲು ಡೆಫಿನೆಟ್ ಆರ್ಟಿಕಲ್ಗಳನ್ನ ಎಲ್ಲಿ ಉಪಯೋಗ ಮಾಡಬೇಕು, ಯಾವ ಒಂದು ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ ಇಂಗ್ಲೀಷ್ನಲ್ಲಿ ಅನ್ನೋದಂಥ ವಿಚಾರವನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ. ರೂಲ್ಸ್ ನೋಡ್ತಾ ಇದ್ದೇವೆ. ಬಿಫೋರ್ ಹೋಲಿ ರಿವರ್ಸ್, ನೀವು ಗಂಗಾ, ಯಮುನಾ, ಕೃಷ್ಣ, ಕಾವೇರಿ, ನರ್ಮದಾ, ಸತ್ಲೇಜ್ ಯಾವುದೇ ನದಿ ಹೆಸರನ್ನು ತೆಗೆದುಕೊಳ್ಳಿ. ಆ ನದಿಯ ಹೆಸರಿನ ಹಿಂದುಗಡೆ ಮೊದಲು ನಾವು ದ ಅಂತ ಬಳಸ್ಕೋಬೇಕು. ಉದಾಹರಣೆಗೆ ದ ಗಂಗಾ, ದ ಯಮುನಾ, ದ ಸಿಂಧು, ದ ಕಾವೇರಿ, ದ ಕೃಷ್ಣ, ದ ಘಟಪ್ರಭಾ, ದ ಮಲಪ್ರಭಾ. ಈ ರೀತಿಯಾಗಿ ನದಿಗಳ ಹಿಂದುಗಡೆ ಆರ್ಟಿಕಲ್ ದ ನ ಬಳಸುವಂಥದ್ದು ಇಲ್ಲಿ ಮೊದಲನೇ ನಿಯಮ. ಅದೇ ರೀತಿಯಾಗಿ ಎರಡನೇದು ಹೋಲಿ ಬುಕ್ಸ್ ಅಂತ ಕರಿತೀವಿ, ಪವಿತ್ರ ಪುಸ್ತಕಗಳು ಅಂತ ಕರಿತೀವಿ. ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆಗಿರ್ತಕ್ಕಂತಹ ಒಂದು ಪವಿತ್ರ ಪುಸ್ತಕವಿದೆ. ಮೊದಲನೇದಾಗಿ ದ ಮಹಾಭಾರತ ಆಗಿರ್ಬೋದು, ದ ಕುರಾನ್ ಅಂತ ಆಗಿರ್ಬೋದು, ದ ಬೈಬಲ್ ಅಂತ ಆಗಿರ್ಬೋದು, ದ ಗ್ರಂಥ ಸಾಹಿಬ ಆಗಿರ್ಬೋದು. ಯಾವುದೇ ಧರ್ಮದ ಗ್ರಂಥದ ಹಿಂದುಗಡೆ ಆರ್ಟಿಕಲ್ ದ ಅನ್ನು ಬಳಸೋದನ್ನು ಮರಿಬೇಡಿ. ಇನ್ನು ಮೂರನೇದಾಗಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬರ್ತವೆ, ಅಥವಾ ಸಂಗೀತ ಸಾಧನಗಳಿದ್ದಾವಲ್ಲ ಅಥವಾ ಸಂಗೀತ ವಾದ್ಯಗಳಿದ್ದಾವಲ್ಲ, ಆ ವಾದ್ಯಗಳ ಹಿಂದುಗಡೆ ನಾವು ಆರ್ಟಿಕಲ್ ದ ಅನ್ನು ಬಳಸುವಂಥದ್ದು ಇಲ್ಲಿ 3ನೇ ನಿಯಮವಾಗಿದೆ. ಇನ್ನು 4ನೇ ನಿಯಮ ಏನು ಅಂತಂದರೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂತ ಕರಿತೀವಿ. ಐತಿಹಾಸಿಕ ಸ್ಮಾರಕಗಳು ಅನ್ನುವಂತಹ ಏನು ದ ತಾಜ್ ಅಂತ ಇದೆ, ದ ರೆಡ್ ಫೋರ್ಟ್ ಅಂತ ಇದೆ. ಯಾವುದೇ ಒಂದು ಐತಿಹಾಸಿಕ ಸ್ಮಾರಕದ ಹಿಂದುಗಡೆ ನಾವೇನು ಮಾಡಬೇಕಾಗತ್ತೆ ಅಂದರೆ ದ ಆರ್ಟಿಕಲನ್ನು ಬಳಸ್ಕೊಳ್ಬೇಕಾಗತ್ತೆ. ಸೊ ಇನ್ನು 5ನೇದಾಗಿ ಹೈ ಪೊಸಿಷನ್ಸ್ ಅಂತ ಕರಿತೇವೆ, ಉನ್ನತ ಹುದ್ದೆಗಳಿಗೆ. ಉದಾಹರಣೆಗೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಆಮೇಲೆ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ದ ಪ್ರಿನ್ಸಿಪಲ್ ಅಂತ ಹೇಳಿ ಬಳಸ್ತೀವಿ. ಯಾವುದೇ ಒಂದು ಇಲಾಖೆಯಲ್ಲಿ ಬರ್ತಕ್ಕಂಥ ಉನ್ನತ ಹುದ್ದೆಯನ್ನು ಗುರುತಿಸಲಿಕ್ಕೆ ಆರ್ಟಿಕಲ್ ದ ಅನ್ನು ಬಳಸ್ತಕ್ಕಂಥದ್ದು ರೂಢಿಯಲ್ಲಿದೆ. ಆಮೇಲೆ ಮೇನ್ ಡೈರೆಕ್ಷನ್ ಅಂತ ಹೇಳ್ತೀವಿ, ದ ಈಸ್ಟ್, ದ ವೆಸ್ಟ್, ದ ನಾರ್ತ್, ದ ಸೌತ್. ಈ ಡೈರೆಕ್ಷನ್ಗಳಿಗೆ ನಾವೇನು ಮಾಡಬೇಕಾಗತ್ತೆ, ಆರ್ಟಿಕಲ್ ದ ಅನ್ನು ಬಳಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ಆಮೇಲೆ ಓಷಿಯನ್ಸ್ ಆಗಿರ್ಬೋದು, ಸಿ ಆಗಿರ್ಬೋದು, ದ ಹಿಂದೂ ಓಷಿಯನ್ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ದ ಅರೇಬಿಯನ್ ಸಿ ಅಂತ ಕರಿತೀವಿ. ಹಾಗೆ ದ ಅಂತಕ್ಕಂಥದ್ದನ್ನು ಅಲ್ಲಿ ಬಳಸ್ತಾರೆ. ಜೊತೆಗೆ ಯೂನಿವರ್ಸಲ್ ಬಾಡೀಸ್ ಅಂತ ಬರುತ್ತೆ, ಅಂದರೆ ಸೂರ್ಯ ಮತ್ತು ಆತನ ಕುಟುಂಬ. ಸೂರ್ಯ ದ ಸನ್ ಅಂತ ಕರಿತೀವಿ. ಅವನ ಕುಟುಂಬ ಯಾವುದು ಅಂತಂದರೆ ನಿಮ್ಗೆ ಗೊತ್ತಿರುವ ಹಾಗೆ ದ ವೆನಸ್, ದ ನೆಪ್ಚೂನ್, ಆಮೇಲೆ ದ ಮಾರ್ಸ್. ಆ ರೀತಿಯಾಗಿ ಯಾವುದೇ ಗ್ರಹ ತೊಗೊಂಡ್ರೂ ಸಹಿತ ಮೊದಲು ದ ಅಂತಕ್ಕಂಥದ್ದನ್ನು ಬಳಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇನ್ನು ಆರ್ಡಿನಲ್ ನಂಬರ್ಸ್ ಅಂತ ಕರಿತೀವಿ, ಫಸ್ಟ್, ದ ಸೆಕೆಂಡ್, ದ ಥರ್ಡ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ನಾವು ಆರ್ಡಿನಲ್ ನಂಬರ್ಗಳ ಹಿಂದ್ಗಡೆ ಸಹಿತ ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್ ಅಂಥೇಳಿ ಬಳಸುವಂತಹ ಒಂದು ನಿಯಮ ಇಲ್ಲಿದೆ. ಇನ್ನು ಹಲವಾರು ನಿಯಮಗಳಿವೆ. ಇವು ಮುಖ್ಯವಾಗಿರ್ತಕ್ಕಂತಹ ನಿಯಮಗಳು. ಇವುಗಳನ್ನ ಸರಿಯಾಗಿ ನೆನಪಿಟ್ಟುಕೊಳ್ಬೇಕು ನೀವೆಲ್ಲರೂ. ಆಮೇಲೆ ಇನ್ನು ಇನ್ಡೆಫಿನೆಟ್ ಆರ್ಟಿಕಲ್ಗೆ ಬಂದಾಗ ಅಲ್ಲಿ ನಾವು 2 ನೋಡ್ಬೋದು. ಒಂದು ಎ ನೋಡ್ಬೋದು ಅಥವಾ ಇನ್ನೊಂದು ಆ್ಯನನ್ನು ನೋಡ್ಕೋಬೋದು. ಸೊ ಎ ಅಂತಕ್ಕಂಥದ್ದನ್ನು ನಾವು ಬಳಸ್ತಕ್ಕಂಥದ್ದು ಕಾನ್ಸೋನೆಂಟ್ ಸೌಂಡ್ ಮುಂದ್ಗಡೆ. ಆದರೆ ನಾವು ಮೊದಲು ಯಾವುದು ಓವೆಲ್ ಸೌಂಡ್ ಅಂತ ನಾವು ಗುರುತಿಸ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಆ್ಯನ್ ಅಂತಕ್ಕಂಥದ್ದನ್ನು ಎಲ್ಲಿ ಬಳಸಬೇಕು ಅಂತಂದರೆ ಎಲ್ಲಿ ಓವೆಲ್ ಸೌಂಡ್ ಆರಂಭ ಆಗಿರುತ್ತೆ ಅಲ್ಲಿ. ಉದಾಹರಣೆಗೆ ಯಾವ ಒಂದು ನಾಮಪದವು ಅ, ಆ, ಆ, ಈ, ಐ, ಎ, ಓ,
ಓ ಔ ಈ ಒಂದು ಉಚ್ಚಾರಣೆಯಿಂದ ಅಥವಾ ಪ್ರೊನೌನ್ಸಿಯೇಷನ್ನಿಂದ ಆರಂಭ ಆದರೆ ಅಲ್ಲಿ ನೀವು ಆ್ಯನ್ ಬಳಸಬೇಕಾದಂಥ ನಿಯಮ ಇದೆ. ಇನ್ನು ಉಳಿದ ಎಲ್ಲ ಪದಗಳಿಂದ ಆರಂಭ ಆಗ್ತಕ್ಕಂತಹ ನಾಮಪದಗಳಿವೆ, ಅವುಗಳಿಗೆ ನೀವು ಎ ಅಂತಕ್ಕಂತಹ ಆರ್ಟಿಕಲನ್ನು ಬಳಸ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ನಾವು ಡೆಫಿನೆಟ್ ಆರ್ಟಿಕಲ್ನ ಸ್ಪೆಸಿಫಿಕ್ ನಿರ್ದಿಷ್ಟವಾಗಿರ್ತಕ್ಕಂತಹ ಕೆಲವು ವಿಷಯಗಳನ್ನು ಅಥವಾ ನಾಮಪದಗಳನ್ನ ಗುರುತಿಸಲಿಕ್ಕೆ ದ ಬಳಸ್ತೀವಿ. ಇನ್ನು ಇನ್ಡೆಫಿನೆಟ್ ಅಂದರೆ ನಾನ್ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ನಾಮಪದಗಳು ಬರ್ತವೆ, ಅವುಗಳನ್ನು ಗುರುತಿಸಲಿಕ್ಕೆ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ಡೆಫಿನೆಟ್ ಆರ್ಟಿಕಲ್ ಎ ಆಗಿರ್ಬೋದು ಅಥವಾ ಆ್ಯನ್ನ ಬಳಸ್ತಕ್ಕಂಥದ್ದು. ನಿಮಗೆ ಈ ಓವೆಲ್ ಸೌಂಡ್ಗಳು ಸರಿಯಾಗಿ ಗೊತ್ತಿರಬೇಕು. ಇಲ್ಲಿ ಓವೆಲ್ ಸೌಂಡ್ ಯಾವುದು ಅಂತ ನಿಮ್ಗೆ ಗೊತ್ತಲ್ಲ, ಅ ಅಂತ ಆಗಿರ್ಬೋದು, ಆ ಅಂತ ಆಗಿರ್ಬೋದು, ಇ ಅಂತ ಆಗಿರ್ಬೋದು, ಐ ಅಂತ ಆಗಿರ್ಬೋದು, ಎ ಓ ಔ ಈ ಪದಗಳಿಂದ ಆರಂಭ ಆಗಿದ್ದರೆ ನೀವು ಅವುಗಳಿಗೆ ಅದರ ಹಿಂದುಗಡೆ ಆ್ಯನ್ ಅಂತಕ್ಕಂಥ ಆರ್ಟಿಕಲನ್ನು ಬಳಸ್ಕೋಬೇಕು. ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಶಬ್ದದಿಂದ ಆರಂಭ ಆದರೆ ಅಥವಾ ಸೌಂಡ್ ಬೇರೆ ಬಂದರೆ ನೀವು ಅಲ್ಲಿ ಎ ಅನ್ನು ಬಳಸ್ಕೋಬೇಕಾಗತ್ತೆ. ಸೊ ವಿದ್ಯಾರ್ಥಿಗಳೇ, ಈಗ ಒಂದು 10 ಎಕ್ಸಾಂಪಲ್ಗಳನ್ನ ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲ ಒಂದು ಎಕ್ಸಾಂಪಲ್ನ ನೋಡ್ತಾ ಇದ್ದೇವೆ. ರಿವರ್ಸ್ ಆರ್ ಆ್ಯನ್ ಇಂಪಾರ್ಟೆಂಟ್ ರಿಸೋರ್ಸ್ ಆಫ್ ಎನರ್ಜಿ. ನಿಮಗೆ ವಾಕ್ಯವನ್ನು ಮೊದಲಿಗೆ ಗಮನಿಸಿದಾಗ ಇಲ್ಲಿ ಆರ್ಟಿಕಲ್ ದ ಬರಬೇಕು ಅಥವಾ ದಿ ಬರಬೇಕು ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಇಲ್ಲಿ ವಿದ್ಯಾರ್ಥಿಗಳೇ ರಿವರ್ಸ್ ಅಂತಂದಾಗ ನದಿಗಳು ಯಾವುದೇ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ನಾವು ಯಾವುದೇ ನದಿಯನ್ನು ಇಲ್ಲಿ ತೆಗೆದುಕೊಂಡಿಲ್ಲ. ಉದಾಹರಣೆಗೆ ಗಂಗಾ ತೆಗೆದುಕೊಂಡಿಲ್ಲ, ಯಮುನಾ ತೆಗೆದುಕೊಂಡಿಲ್ಲ. ಇಲ್ಲಿ ನಾವು ನದಿಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಇಟ್ ಈಸ್ ನಾನ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿ ಏನು ಮಾಡಬೇಕು, ಇಂಪಾರ್ಟೆಂಟ್ಗೆ ನಾವು ಬಳಸ್ತಕ್ಕಂತಹ ಒಂದು ಆರ್ಟಿಕಲ್ ಯಾವುದಪ್ಪ ಅಂದರೆ ಆ್ಯನ್ ಆಗಿರುತ್ತೆ. ಇನ್ನು ಸಿದ್ಧಾರ್ಥ್ ವಾಸ್ ಬೋರ್ನ್ ಆ್ಯಸ್ ದ ಕಿಂಗ್. ಇಲ್ಲಿ ಸಿದ್ಧಾರ್ಥ, ನೀವೇನು ಗೌತಮ ಬುದ್ಧ ಅಂತ ಕರೀತೀರಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸಿದ್ಧಾರ್ಥ ವಾಸ್ ಬೋರ್ನ್ ಆ್ಯಸ್ ದ ಕಿಂಗ್, ಸಿದ್ಧಾರ್ಥ ಹುಟ್ಟಿದ್ದು ಒಬ್ಬ ರಾಜನಾಗಿ ಅಂಥೇಳಿ. ಇಲ್ಲಿ ದ ಕಿಂಗ್ ಆಗಿ ಹುಟ್ಟಿರ್ತಕ್ಕಂಥದ್ದು ನಿರ್ದಿಷ್ಟವಾಗಿದೆ. ಆ ಕಾರಣಕ್ಕಾಗಿ ದ ಅಂತಕ್ಕಂಥದ್ದನ್ನು ಇಲ್ಲಿ ಬಳಕೆ ಮಾಡ್ತಾ ಇದ್ದೇವೆ. ಇನ್ನು ಆಕ್ಸಿಜನ್ ಈಸ್ ಅ ಬೇಸಿಕ್ ನೀಡ್ ಆಫ್ ಆಲ್ ಲಿವಿಂಗ್ ಬೀಯಿಂಗ್ಸ್. ನಿಮಗೆಲ್ಲ ಗೊತ್ತಿದೆ, ಈ ಮನುಷ್ಯರಿಗೆ ಅಥವಾ ಲಿವಿಂಗ್ ಬೀಯಿಂಗ್ಸ್ ಯಾವ ಜೀವಂತ ವಸ್ತುಗಳಿವೆ ಅಥವಾ ಜೀವಿಗಳಿವೆ, ಆ ಜೀವಿಗಳು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಕ್ಸಿಜನ್. ಈ ಎಲ್ಲ ಪ್ರಾಣಿಗಳಿಗೆ ಬೇರೆ ಬೇರೆಯಾಗಿರ್ತಕ್ಕಂಥ ನೀಡ್ ಇರ್ಬೋದು, ಅಗತ್ಯತೆಗಳಿರ್ಬೋದು, ಆದರೆ ಬೇಸಿಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆಕ್ಸಿಜನ್. ಸೊ ಇಲ್ಲಿ ಆರ್ಟಿಕಲ್ ಎ ಅನ್ನು ಬಳಸ್ತಾ ಇದ್ದೇನೆ. ಇಲ್ಲಿ ಯಾವುದೇ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ವಿಚಾರವನ್ನು ನಾನಲ್ಲಿ ಪ್ರಸ್ತುತಪಡಿಸ್ತಾ ಇಲ್ಲ. ಇನ್ನು ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ. ಇಲ್ಲಿ ಮೌಂಟ್ ಎವರೆಸ್ಟ್ ಈಸ್ ಹೈಯೆಸ್ಟ್ ಅಂತ ಬಂದಿದೆ ನೋಡ್ಕೊಳ್ಳಿ. ಈ ಹೈಯೆಸ್ಟ್ ಅಂತಕ್ಕಂಥ ಪದ ಏನಿದೆ ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಆ ಕಾರಣಕ್ಕಾಗಿ ನಾವು ಆರ್ಟಿಕಲ್ ದ ಅನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದೇವೆ. ಇನ್ನು ಬರ್ತಕ್ಕಂಥದ್ದು ಮುಂದಿನ ಒಂದು ವಿಚಾರ ನೋಡೋಣ. ಸೊ ಮುಂದಿನ ವಿಚಾರವನ್ನು ನೋಡೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವೇನು ಮಾಡ್ತಾ ಇದ್ದೀವಿ, ಈಗ ಮೌಂಟ್ ಎವರೆಸ್ಟ್ ಮುಗಿಸಿದ್ವಿ. 5ನೇ ಎಕ್ಸಾಂಪಲ್ ಏನಿದೆ, ಮೈ ಫಾದರ್ ಈಸ್ ಅ ಮ್ಯೂಸಿಷಿಯನ್ ಅಂತ ಹೇಳಲಾಗಿದೆ. ಸೊ ಇಲ್ಲಿ ಮ್ಯೂಸಿಷಿಯನ್ ಅಂತಕ್ಕಂಥದ್ದು ಎಮ್ದಿಂದ ಆರಂಭ ಆಗಿದ್ದು ಅಥವಾ ಮ್ಯೂ ಅಂತಕ್ಕಂಥ ಒಂದು ವರ್ಡ್ನಿಂದ ಆರಂಭವಾಗಿದ್ದು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆರ್ಟಿಕಲ್ ಎ ಆಗಿದೆ. ಸೊ ನೆಕ್ಸ್ಟ್ ನೋಡೋಣ. ರಂಜಿತಾ ಗಾಟ್ ದ ಫಸ್ಟ್ ಪ್ರೈಸ್ ಇನ್ ಸಿಂಗಿಂಗ್ ಕಾಂಪಿಟೇಷನ್. ಇಲ್ಲಿ ಫಸ್ಟ್ ಅಂತಕ್ಕಂಥದ್ದು ಆರ್ಡಿನಲ್ ನಂಬರ್ ಆಗಿರೋದ್ರಿಂದ ಈ ಒಂದು ಪ್ರೈಸನ್ನು ಒಬ್ಬರಿಗೆ ಮಾತ್ರ ಕೊಡೋದ್ರಿಂದ ಇಲ್ಲಿ ಆರ್ಟಿಕಲ್ ಏನು ಬರುತ್ತೆ, ದ ಅಂತಕ್ಕಂಥದ್ದನ್ನು ನಾವು ಬಳಕೆ ಮಾಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇನ್ನು ಕಾಳಿದಾಸ ಈಸ್ ಕಾಲ್ಡ್ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. ಕಾಳಿದಾಸನನ್ನು ಭಾರತದ ಶೇಕ್ಸ್ಪಿಯರ್ ಎಂದು ಕರೆಯುತ್ತಾರೆ. ಸೊ ಹೀಗಾಗಿ ನಾವಿಲ್ಲಿ ಡೆಫಿನೆಟಾಗಿ ಹೇಳೋದ್ರಿಂದ ಇಲ್ಲಿ ದ ಬರುತ್ತೆ. ಸೊ ದೇರ್ ಈಸ್ ಆ್ಯನ್ ಔಲ್ ಇನ್ ದ ಕೇವ್. ಇಲ್ಲಿ ಓ ಬಂದಿದೆ. ಓ ಅಂತಂದರೆ ಅದು ಓವೆಲ್ ಸೌಂಡ್ ಔ ಅಂತ ಕೊಡುತ್ತೆ. ಸೊ ಔಲ್ ಇನ್ ಕೇವ್ ಅನ್ನೋದಕ್ಕೆ ಆ್ಯನ್ ಬಳಸ್ತಾ ಇದ್ದೇವೆ. ಸೊ ಇನ್ನು ಮುಂದಿನ 2 ಎಕ್ಸಾಂಪಲ್ಗಳನ್ನ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ 9ನೇ ಎಕ್ಸಾಂಪಲ್ ಏನಿದೆ ಅಂತಂದರೆ, ಮಿಸ್ಟರ್ ಮಂಜುನಾಥ್ ಈಸ್ ಆ್ಯನ್ MA ಡಿಗ್ರಿ ಹೋಲ್ಡರ್. ಇಲ್ಲಿ ಆ್ಯನ್ ಅಂತಕ್ಕಂಥ ಆರ್ಟಿಕಲನ್ನು ಬಳಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಯಾಕೆ ಆ್ಯನ್ ತೊಗೊಳ್ತಾ ಇದ್ದೀನಿ ಅಂದರೆ MA ಅಂತ ಬರೀಬೇಕಾದ್ರೆ ಎಮ್ ಅಂತ ನಾನು ಹೀಗೆ ಬರೆಯೋದ್ರಿಂದ ಮೊದಲ ವರ್ಡ್ ಏನಿದೆ ಇದು ಓವೆಲ್ ಆಗಿದೆ. ಆ ಕಾರಣಕ್ಕಾಗಿ ನಾನು ಏನು ಮಾಡ್ತಾ ಇದ್ದೇನೆ ಅಂತಂದರೆ
ಇಲ್ಲಿ ಆ್ಯನ್ MA ಡಿಗ್ರಿ ಹೋಲ್ಡರ್ ಅಂತ ಹೇಳ್ತಾ ಇದ್ದಾನೆ. ಸೊ ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಐ ನೀಡ್ ಅ ಕಪ್ ಆಫ್ ಕಾಫಿ ಅಂತ ಹೇಳ್ತೇವೆ. ಐ ನೀಡ್ ಅ ಕಪ್ ಆಫ್ ಟೀ ನೌ. ಇಲ್ಲಿ ನಾನು ಯಾವುದೇ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕಪ್ ಬಗ್ಗೆ ಮಾತಾಡ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಕಾಮನ್. ಸೊ ಇಟ್ ಈಸ್ ಇಂಡೆಫಿನೆಟ್. ಸೊ ಹಿಯರ್ ವಿ ಆರ್ ಯೂಸಿಂಗ್ ಇಂಡೆಫಿನೆಟ್ ಆರ್ಟಿಕಲ್ ಎ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.